ರಾಮೇಶ್ವರ ಜಾತ್ರಾ ಮಹೋತ್ಸವವನ್ನು ಹಮ್ಮಿಕೊಂಡಿದ್ವಿ. ಇಲ್ಲಿ ಸಿದ್ದೇಶ್ವರ, ಕಲ್ಲೇಶ್ವರ ಇತರೆ 6 ಕಂಬಿಗಳು ಅಂದರೆ ಒಂದೊಂದು ಕುಟುಂಬ ಅಂದರೆ ಒಂದೊಂದು ಕಂಬಿ ಅಂತ ಹೇಳ್ತಾರೆ ನಮ್ಮ ಜನಾಂಗ. ಆ ಕಂಬಿಗಳಲ್ಲಿ ಸುಮಾರು 106 ಸಾವಿರಾರು ಕುಟುಂಬಗಳು ಇರ್ತವೆ. ಪ್ರತಿ 11 ವರ್ಷಕ್ಕೊಮ್ಮೆಯಂತೆ ಈ ಜಾತ್ರೆಯನ್ನು ನಾವು ನಡೆಸೋದು. ತಾವರೆಕೆರೆ ಬಹಳಷ್ಟು ವಿಜೃಂಭಣೆಯಿಂದ ಇವತ್ತು ಲಕ್ಷಾಂತರ ಸಂಖ್ಯೆಯಲ್ಲಿ ನೀವೇ ನೋಡಿದ್ರೆ ಈ ಜಾತ್ರೆಯಲ್ಲಿ ಪಾಲ್ಗೊಂಡಿದ್ದಾರೆ. 3 ದಿವಸದ ಕಾರ್ಯಕ್ರಮ, ನಿನ್ನೆ, ಇವತ್ತು, ನಾಳೆ, ಶನಿವಾರ, ಭಾನುವಾರ ಮತ್ತು ಸೋಮವಾರ 3 ದಿವಸಗಳಲ್ಲಿ ಲಕ್ಷಾಂತರ ಮಂದಿ ಜಾತ್ರೆಯಲ್ಲಿ ಭಾಗವಹಿಸಲು ರಾಮೇಶ್ವರನ ಕೃಪೆ ರಾಜ್ಯದ ಮೇಲೆ, ದೇಶದ ಮೇಲೆ ಇರಲಿ ಅಂತ ಹೇಳಿ ನಮ್ಮ ಜನಾಂಗ, ಕುರುಬ ಜನಾಂಗ ಅಂದರೆ ಭಾಳ ಪುರಾತನವಾದ ಸಂಸ್ಕೃತಿಯನ್ನು ನಾವು ಅಳವಡಿಸ್ಕೊಂಡಿದ್ದೇವೆ. ಆದ್ದರಿಂದ ಕನಕದಾಸರ ತತ್ವಗಳು, ಪುರಂದರದಾಸರ ತತ್ವಗಳು, ಬಸವಣ್ಣವರ ತತ್ವಗಳನ್ನು ಹಿಡಿದು ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಏನಿದೆ ನಮ್ಮ ರಾಜ್ಯ, ಇದೇ ಪ್ರಕಾರ ಸರ್ವರಿಗೂ ಉಳಿತಾಗಲಿ ಅಂತ ಹೇಳಿ ನಾವಿವತ್ತು ರಾಮೇಶ್ವರನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಇವತ್ತು ಈ ಕಾರ್ಯಕ್ರಮವನ್ನು ನಡೆಸಿದೆ. ಈ ಕಾರ್ಯಕ್ರಮದಲ್ಲಿ ನಮ್ಮ ನೆಚ್ಚಿನ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಭಾಗವಹಿಸಿರೋದು ಭಾಳ ನಮ್ಮೆಲ್ಲ ದೇವಸ್ಥಾನದ ಎದುರುಗಡೆ ಇದೆ. ಸುಮಾರು 250ಕ್ಕೂ ಹೆಚ್ಚು ವರ್ಷಗಳು, ಗೊತ್ತಿಲ್ಲ, 250 ವರ್ಷ ಅಂತಾರೆ, ಅದಕ್ಕೂ ಹಿಂದೆ 500 ವರ್ಷ ಅಂತ ಹೇಳ್ತಾರೆ. 500 ವರ್ಷಗಳ ಹಿಂದೆ 3 ಪುಟ್ಟ ಗುಡಿಗಳಲ್ಲಿ ಈ ದೇವಸ್ಥಾನ ಇದ್ದಿದ್ದು. ಅದಾದ್ಮೇಲೆ ಈಗ 12 ವರ್ಷದ ಮುಂಚೆ 2006ರಲ್ಲಿ 20 ವರ್ಷಗಳ ಮುಂಚೆ ಈ ಒಂದು ದೇವಸ್ಥಾನವನ್ನು ನಾವು ಕಟ್ಟಿದ್ದು. ಮುಂದಕ್ಕೂ ಇನ್ನೂ ದೊಡ್ಡ ದೇವಸ್ಥಾನವನ್ನು ಕಟ್ಟುವಂಥದ್ದು ಮನಸ್ಸಲ್ಲಿದೆ. ಮತ್ತು ಉಚಿತವಾಗಿ ವಿವಾಹಗಳನ್ನು ಮಾಡಬೇಕು ಅಂತ ಹೇಳಿ ನಾನೇ ಉಚಿತವಾಗಿ ಇಲ್ಲಿ ಒಂದು ಚೌಟ್ರಿಯನ್ನು ಕಟ್ಟಿಕೊಡ್ತೇನೆ. ಅದು ಬರೀ ನಮ್ಮ ಜನಾಂಗಕ್ಕೆ ಅಂತಾರೆ, ಯಾರು ಬಡವರು ಇರ್ತಾರೆ ಅವರೆಲ್ಲರಿಗೂ ಉಚಿತವಾಗಿ ಆ ಚೌಟ್ರಿಲಿ ಒಂದು ದೊಡ್ಡ ಚೌಟ್ರಿ ನಾನೇ ಕಟ್ಸ್ಕೊಡ್ತಾರೆ. ವಿಲ್ಲಮನೆ ಕುಟುಂಬ ಅಂತ ನಮ್ಮದು ಹೇಳ್ತೀವಿ. ನಮ್ಮ ಕುಟುಂಬದ ವತಿಯಿಂದ ನಾನು ಒಂದು ಚೌಟ್ರಿ ಸಹ ಇಲ್ಲಿ ಕಟ್ಟಿಸ್ಕೊಡ್ತೀನಿ. ದೇವರ ಆಶೀರ್ವಾದ ಎಲ್ಲರ ಮೇಲೆ ಇರಲಿ ಅನ್ನೋದೇ ಈ ಕಾರ್ಯಕ್ರಮ. ಸಿದ್ದರಾಮಯ್ಯ ಸಾಹೇಬ್ರ ಮನೆ ದೇವರು ಸಿದ್ದೇಶ್ವರ, ನಮ್ಮನೆ ದೇವರು ಸಹ ಸಿದ್ದೇಶ್ವರ, ರಾಮೇಶ್ವರ, ರಾಮೇಶ್ವರ ಅಂತ ನಮ್ದು. ಅದರಿಂದ ಸಿದ್ದರಾಮಯ್ಯ ಸಾಹೇಬರು ದೇವರ ಆಶೀರ್ವಾದದಿಂದನೇ 17 ಸರಿ ಬಜೆಟ್ ಮಂಡ್ಯ ಮಾಡಿರೋರು, 2 ಸರಿ ಉಪಮುಖ್ಯಮಂತ್ರಿ ಆಗಿರೋದು, 2 ಸರಿ ವಿರೋಧ ಪಕ್ಷ ನಾಯಕರಿರೋದು, ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಅತಿ ಹೆಚ್ಚಿನ ಅವಧಿಗೆ ಮುಖ್ಯಮಂತ್ರಿ ಆಗಿರುವಂಥದ್ದು ದೇವರ ಆಶೀರ್ವಾದದಿಂದನೇ. ಅದನ್ನೇ ಸಿದ್ದರಾಮಯ್ಯ ಕಮಾಂಡ್ ನಿರ್ಧಾರ. ಕಮಾಂಡ್ ನಾನು ಹೇಳಿದೆ ಭಾಷಣದಲ್ಲಿ, ಯಾವತ್ತಿನ ತನಕ ಕಾಂಗ್ರೆಸ್ ಪಕ್ಷ, ನಮ್ಮ ಸನ್ಮಾನ್ಯ ನಾಯಕರಾದ ನಮ್ಮ ಖರ್ಗೆ ಸಾಹೇಬರು, ರಾಹುಲ್ ಗಾಂಧಿ ಸಾಹೇಬರು ಮತ್ತು ಜನಗಳ ಪ್ರೀತಿ ಯಾವತ್ತು ತನಕ ಇರ್ತದೆ, ಯಾವತ್ತು ತನಕ ಹೈಕಮಾಂಡ್ ಹೇಳ್ತದೆ ಅಲ್ಲಿ ತನಕ ಸಿದ್ದರಾಮಯ್ಯ ಸಾಹೇಬರು ಈ ರಾಜ್ಯದ ಮುಖ್ಯಮಂತ್ರಿ ಆಗಿರ್ತಾರೆ. ನನ್ನೂ ಅಷ್ಟೇ, ನಾನು ಮಂತ್ರಿಯಾಗಿ ಯಾವತ್ತು ತನಕ ಹೈಕಮಾಂಡ್ ಹೇಳ್ತದೆ ಆವತ್ತು ತನಕ ಕೆಲಸ ಮಾಡೋದಷ್ಟೇ. ವ್ಯಕ್ತಿಯಾಗಿ ಯಾರು ಹೇಳೋಕ್ಕಾಗ್ತದೆ? ಯಾರು ಹೇಳೋಕ್ಕಾಗಲ್ಲ. ಹೈಕಮಾಂಡ್ ಅನ್ನೋದಿದೆ. ನಮ್ಮದು ಪ್ರಾದೇಶಿಕ ಪಕ್ಷ ಅಲ್ಲ, ಕಾಂಗ್ರೆಸ್ ಪಕ್ಷ ಆಗಲಿ, BJP ಪಕ್ಷ ಆಗಲಿ, ನಮ್ಮದೆಲ್ಲ ರಾಷ್ಟ್ರೀಯ ಪಕ್ಷಗಳು. ರಾಷ್ಟ್ರೀಯ ಪಕ್ಷಗಳಿಗೆ ನಮಗೆ ಹೈಕಮಾಂಡ್ ಅನ್ನೋದು ಇರ್ತದೆ. ಹೈಕಮಾಂಡ್ ಒಲವು ಇರಬೇಕು. ಹೈಕಮಾಂಡ್ ಆಶೀರ್ವಾದ ಇದ್ರೇ ಯಾರಾದರೂ ಮಂತ್ರಿಯಾಗಿ ಮುಂದುವರಿಲಿಕ್ಕೆ ಸಾಧ್ಯ. ಮತ್ತು ಹೈಕಮಾಂಡ್ ಆಶೀರ್ವಾದದಿಂದ, MLAಗಳ ಆಶೀರ್ವಾದದಿಂದ ತಾನೇ ಸಿದ್ದರಾಮಯ್ಯನವರು 7 ವರ್ಷ 8 ವರ್ಷ ಮುಖ್ಯಮಂತ್ರಿ ಆಗಿರೋದು. ಅದರಿಂದ ಹೈಕಮಾಂಡ್ ಏನು ಹೇಳ್ತದೆ ಅದು ಮಾಡ್ತೀವಿ ಅಷ್ಟೇ. ಕುಮಾರಸ್ವಾಮಿ ಅವರು ಇವತ್ತು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ